ಶಿವಮೊಗ್ಗದಲ್ಲಿ ಹೊಟ್ಟೆ ತುಂಬಿದ ಮೇಲೆ ಬಂದು ತಿನ್ನೋ ಅಂಥ ಕ್ಯಾಂಟೀನ್ ಅಂದರೆ ಇದು ಅಂತ, ಬಿಕಾಸ್ ಆಫ್ ಟೇಸ್ಟ್ ಅಂತ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಹೌದು, ತುಂಬ ದಿವಸದಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರ ಲೈಫಲ್ಲೂ ಅವರು ಒಂದು ಸರ್ಟನ್ ಟೈಮಲ್ಲಿ ಬ್ಯುಸಿ ಆಗೇ ಆಗ್ತಾರೆ. ಸೊ ಹಾಗೆ ನಾನು ಕೂಡ ಬ್ಯುಸಿ ಆಗಿದ್ದೆ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೊಂದು ಸ್ಪೆಷಲ್ ಆಗಿರುವಂಥ ಒಂದು ಜಾಗನ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ, ತಿಂದಿರ್ತೀರ ಆ ಜಾಗದಲ್ಲಿ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೇವಪ್ಪ ಅಂತ ಹೇಳಿದ್ರೆ, ನಮ್ಮ ಗಾಂಧಿ ಬಜಾರಲ್ಲಿರುವಂಥ ಒನ್ ಆಫ್ ದಿ ವೆರಿ ಫೇಮಸ್ ಸ್ವಾಗತ್ ಕ್ಯಾಂಟೀನಿಗೆ ಹೋಗ್ತಾ ಇದ್ದೀವಿ. ತುಂಬ ಜನ ನೀವೆಲ್ಲ ನನಗೆ ರೆಕಮೆಂಡ್ ಮಾಡಿದ್ರಿ, ಅಲ್ಲಿ ಇಡ್ಲಿ ವಡಾ ಸಾಂಬಾರ್ ಡಿಪ್ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ನಾನು ತಿಂತೀನಿ, ನಿಮಗೂ ತಿನ್ನಿಸ್ತೀನಿ. ಸೊ ಲೆಟ್ಸ್ ಗೋ ಗೈಸ್. ಸೊ ಈಗ ನೋಡ್ಬೋದು, ನಾವು ಬಂದಿದ್ದೀವಿ ಸ್ವಾಗತ್ ಕ್ಯಾಂಟೀನ್ ಇರುವಂಥ ಒಂದು ಲೊಕೇಶನ್ಗೆ. ಸೊ ನಾನು ಇವಾಗ ಎಲ್ಲಿದ್ದೀನಿ ಅಂದರೆ, ಶಿವಪ್ಪನಾಯಕ ಮಾರ್ಕೆಟ್ ಸರ್ಕಲಿಂದ ಡೌನ್ ಬಂದರೆ ಗಾಂಧಿ ಬಜಾರು. ಸೊ ಗಾಂಧಿ ಬಜಾರಲ್ಲಿ ಸ್ವಲ್ಪ ಮುಂದ್ಗಡೆ ಬಂದರೆ ಕಾಳಿಕಾ ಪರಮೇಶ್ವರಿ ಅಂತ ಒಂದು ಟ್ರಸ್ಟ್ ಇದೆ, ದೊಡ್ಡ ಬಿಲ್ಡಿಂಗು. ಇದು ಹೋಟೆಲ್ ಅಲ್ಲ, ಆಯಿತಾ. ಸೊ ಮುಂದ್ಗಡೆ ಬಸವಣ್ಣನ ದೇವಸ್ಥಾನ ಇದೆ. ಸೊ ಲೊಕೇಶನ್ ನೀಟಾಗಿ ಗೊತ್ತಾಗಿದೆ ನೋಡಿ. ಸೊ ಈಗ ಬನ್ನಿ ಒಳಗೆ ಹೋಗೋಣ. ಇಲ್ಲಿ ಒಂದು ಸಣ್ಣ ಓಣಿ ಥರ ಕಾಣುತ್ತೆ ನಿಮಗೆ, ಅಕ್ಕಪಕ್ಕ ತುಂಬ ಅಂಗಡಿಗಳಿದ್ದಾವೆ. ಬನ್ನಿ ಒಳಗೆ ಹೋಗೋಣ. ಒಳಗಡೆ ಬಂದರೆ ನಿಮಗೆ ಡಿಫ್ರೆಂಟ್ ಪ್ರಪಂಚನ ಇದೆ ಇಲ್ಲಿ. ಸೊ ಆ್ಯಕ್ಚುಲಿ ಬೆಳಗ್ಗೆ ಬಂದಿದ್ದೀನಿ, ಶಾಪ್ಗಳು ಯಾವುದೂ ಓಪನ್ ಆಗಿಲ್ಲ. ಎಸ್, ಸೊ ಈಗ ಬಂದಿದ್ದೀವಿ ಸ್ವಾಗತ್ ಕ್ಯಾಂಟೀನ್ ಅಂತ ಹೇಳಿ. ಬಸವಣ್ಣ ಕ್ಯಾಂಟೀನ್ ಅಂತ ತುಂಬ ಫೇಮಸ್ ಆಗಿದೆ. ಸೊ ಈಗ ನೋಡ್ಬೋದು, ಜನಗಳೆಲ್ಲ ಆಲ್ಮೋಸ್ಟ್ ತಿಂಡಿ ತಿಂತಾ ಇದ್ದಾರೆ. ಬ್ಯುಸಿ ಇವಾಗ, ಯಾಕಂದರೆ ಕರೆಕ್ಟಾಗಿ ಟೈಮ್ 9 ಗಂಟೆ ಆಗಿದೆ. ಸೊ ನೋಡ್ಬೋದು ಈಗೆಲ್ಲ ನೀಟಾಗಿ ಪಾರ್ಸಲ್ಲಿಗೆ ತಿಂಡಿಗೆಲ್ಲ ಒಳಗೆ ಬರ್ತಿದ್ದಾಗೆ ನೋಡ್ಬೋದು ನೀವು. ಇಲ್ಲಿ ಸ್ವಲ್ಪ ಸಣ್ಣದಾಗಿ ಸೀಟಿಂಗ್ ಮಾಡಿದ್ದಾರೆ, ಕೂತ್ಕೊಂಡು ಎಲ್ಲ ತಿನ್ಬೋದು. ಸೊ ಅಲ್ಲಿಂದ ಬಂದರೆ ಇಲ್ಲೂ ಕೂಡ ಒಂದು ಸಣ್ಣದಾಗಿ ಸೀಟಿಂಗ್ ಇದೆ, ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಸೊ ತುಂಬಾ ಜನ ಇದ್ದಾರೆ. ಸೊ ಬನ್ನಿ ಈಗ ಓನರ್ ಹತ್ರ ಮಾತಾಡ್ಸೋಣ, ಏನೇನು ಸಿಗುತ್ತೆ, ಏನೇನು ಫೇಮಸ್ ಇದೆ ಸ್ವಾಗತ್ ಕ್ಯಾಂಟೀನಲ್ಲಿ ಅಂತ ಅವ್ರಿಗೆ ಕೇಳೋಣ. ಈಗ ನೋಡ್ಬೋದು, ನಾವು ಕಿಚನ್ ಒಳಗೆ ಬಂದಿದ್ದೀವಿ. ಸೊ ಕಿಚನಲ್ಲೂ ಕೂಡ ಕೆಲಸ ಆಗ್ತಾ ಇದೆ. ಈಗ ಬಿಸಿ ಬಿಸಿಯಾಗಿ ಇಡ್ಲಿ ಆದಮೇಲಿಂದ ಸಾಂಬಾರ್ ಡಿಪ್ ಕೊಡ್ತಾ ಇದ್ದಾರೆ. ಪುಟ್ಟದಾದಂಥ ಒಂದು ಕಿಚನು, ಅರೌಂಡ್ ಒಂದು 40 ಇಯರ್ಸಿಂದ ಇದೇ ಜಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈಗ ಬಿಸಿ ಬಿಸಿಯಾದಂಥ ಬನ್ಸ್ ಕೂಡ ರೆಡಿ ಆಗಿದೆ. ಸೊ ಬಿಸಿ ಬಿಸಿಯಾದಂಥ ವಡಾ ರೆಡಿ ಆಗಿದೆ. ಸೊ ಇಲ್ಲಿ ಓನರು ನೀಟಾಗಿ ಹಾಕ್ತಾ ಇದ್ದಾರೆ ಸರ್. ಸೊ ಈಗ ಮಾತಾಡ್ಸೋಣ ಬನ್ನಿ ಅವ್ರ ಹತ್ರ, ಏನೇನು ಫೇಮಸ್ ಇದೆ ಏನೇನಿಲ್ಲ ಅಂತ ಹೇಳಿ. ನೋಡ್ಬೋದು, ಬಿಸಿ ಬಿಸಿಯಾದಂಥ ಬನ್ಸ್ ಕೂಡ ರೆಡಿ ಆಗ್ತಿದೆ. ಸಖತ್ತಾಗಿ ಟೆಂಪ್ಟ್ ಆಗ್ತಿದೆ ತಿನ್ನೋಣ ಅಂತ ಹೇಳಿ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಬಿಸಿ ಬಿಸಿಯಾಗಿ ವಾಂಗಿಬಾತಿಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ, ದಮ್ ವಾಂಗಿಬಾತ್ ಅಂತ ಅನ್ಕೊತೀನಿ. ಸೊ ನೋಡೋಣ ಬನ್ನಿ ಏನೇನಾಗುತ್ತೆ ಎಲ್ಲ ಸ್ವಲ್ಪ ಟೇಸ್ಟ್ ನೋಡೋಣ. ಇದೆ ನೋಡಿ, ಬನ್ಸ್ ಗೋಲ್ಡನ್ ಬ್ರೌನ್ ಆಗಿ ಕ್ರಿಸ್ಪಿ ಆಗಿ ಸಗದಾಗಿದೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ಅಂತ. ಸರ್ ಹೇಳಿ, ಹೇಗೆ ಶುರುವಾಯಿತು ಸ್ವಾಗತ್ ಕ್ಯಾಂಟೀನ್? ಸ್ವಾಗತ್ ಅಂದ್ಬಿಟ್ರೆ ನಾನು ಇಲ್ಲೇ ಸ್ಥಳೀಯವಾಗಿ ಇಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಹಂತವಾಗಿ ಒಂದು ಬೋಂಡ ಅಂಗಡಿ ಇಟ್ಟೆ, ಮಸಾಲ ಮಂಡಕ್ಕಿ ಬೋಂಡ ಇಟ್ಟೆ. ಆಮೇಲೆ ನಿರಂತರವಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ ಕ್ಯಾಂಟೀನ್ ಮಾಡಿದೆ. ನಿರಂತರವಾಗಿ ನೆನೆಸ್ಕೊ ಬಂದಿದ್ದೀನಿ. 40 ವರ್ಷ ಇತಿಹಾಸ ಇದೆ ಈ ಕ್ಯಾಂಟೀನ್. ಸರ್ 40 ವರ್ಷದಿಂದ ಮಾಡ್ಕೊಂಬಂದಿದ್ದೀರಾ? 40 ವರ್ಷದಿಂದ ಮಾಡಿ. ಇದೇ ಜಾಗದಲ್ಲಿದೆ? ಇದೇ ಕಾಂಪ್ಲೆಕ್ಸ್, ಇದೇ ಕಾಂಪ್ಲೆಕ್ಸಲ್ಲಿದೆ. ಸರ್ ಸ್ವಾಗತ್ ಕ್ಯಾಂಟೀನ್ ಏನಕ್ಕೆ ತುಂಬ ಜನ ಇಷ್ಟಪಡ್ತಾರೆ? ತುಂಬ ಜನ ಅಂದರೆ ನಾವಿಲ್ಲಿ ನೀಟಾಗಿ ಫುಡ್ ಬಗ್ಗೆ ಭಾಳ ಗಮನ ಕೊಡ್ತೀವಿ.
ಇಲ್ಲಿ ಯಾವುದೇ ಆಗಲಿ ಕೆಮಿಕಲ್ ಫುಡ್ ಯಾವುದೂ ಮಾಡಲ್ಲ ನಾವು. ಕೆಲಸ ಕಲ್ತವ್ರಿಗೆ ಯಾವುದೂ ಕೆಮಿಕಲ್ ಇದ್ದಿಲ್ಲ. ಇವಾಗೆಲ್ಲ ದಿನ ಆಮಿಷಕಾರಗಳು ಬರ್ತಾನೆ ಇದ್ದಾವೆ. ಅದಕ್ಕೆಲ್ಲ ನಾವು ಇಲ್ಲ ಮುಂಚೆಯಿಂದ ಏನು ನಾಟಿ ಸ್ಟೈಲಲ್ಲಿ ಏನು ಮಾಡ್ತಾ ಇದ್ದೀವಿ ಇವತ್ತಿಗೂ ಅದೇ ನಾಟಿ ಸ್ಟೈಲಲ್ಲೇ ಮಾಡ್ತಾ ಇದ್ದೀವಿ. ಅಂದರೆ ಸಾಂಬಾರೆಲ್ಲ ನಿಮ್ಮದು ಪಕ್ಕಾ ಶಿವಮೊಗ್ಗ ಮಲೆನಾಡು ಸ್ಟೈಲ್ ಸಾಂಬಾರು? ಮಲೆನಾಡು ಸ್ಟೈಲೇ ಸಾಂಬಾರು. ಅದರಿಂದ ನಮ್ಮದು ಪ್ರತಿಯೊಂದು ತಿಂಡಿ ಇಡ್ಲಿ ವಡೆ ನಮ್ಗೆ ತುಂಬ ಬೆಳಗ್ಗೆ ಡಿಮ್ಯಾಂಡ್ ಇರುತ್ತೆ. ಇಷ್ಟಪಟ್ಟು ತಿಂತಾರೆ ಸರ್? ನಮ್ಮದೆಲ್ಲ ಸಾಮಾನ್ಯವಾಗಿ ಇಡ್ಲಿ ವಡೆ, ಬೆಳಿಗ್ಗೆ ಪೂರಿ, ಬನ್ಸು, ರೈಸ್ ಐಟಮು. ನಾವು ಪದೇ ಐಟಮ್ಗಳು ಚೇಂಜ್ ಮಾಡ್ತಾನೆ ಇರ್ತೀವಿ. ಸ್ವಲ್ಪ ಮಾಡ್ತೀವಿ. ಖಾಲಿ ಆದ ತಕ್ಷಣ ಮತ್ತೊಂದು ಬೇರೆ ಏನಾದ್ರು ಐಟಮ್ ಆಲ್ಟರ್ನೇಟ್ ಮಾಡ್ತಾನೆ ಇರ್ತೀವಿ. ಯಾವಾಗಲೂ ಫ್ರೆಶ್ ಆಗೇ ಕೊಡ್ತೀರಾ ಜನಗಳು? ಫ್ರೆಶ್ ಆಗಿ ಜನಕ್ಕೆ ಏನು ಇಷ್ಟಪಡ್ತಾರೋ ಅದನ್ನು ಕೊಡ್ತೀವಿ ಸರ್. ಅದರಿಂದ ನಿರಂತರವಾಗಿ ಜನರ ಮಧ್ಯೆ ಉಳ್ಕೊಳ್ಳೋಕೆ ಸಾಧ್ಯವಾಗಿದೆ. ಸರ್ ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ ಸರ್? ಬೆಳಿಗ್ಗೆ ನಾವು ಮುಂಚೆಲ್ಲ 5 ಗಂಟೆಗೆ ಓಪನ್ ಮಾಡ್ತಾ ಇದ್ದೀವಿ. ಈಗ ಬೆಳಿಗ್ಗೆ ಎಲ್ಲ ಈ ವಾತಾವರಣ ಎಲ್ಲ ಚೇಂಜ್ ಆಗಿದೆಲ್ಲ. ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗಿರುತ್ತೆ. ರಾತ್ರಿ 9 ಗಂಟೆ ತನಕ ಮಾಡ್ತೀವಿ. ಸೊ ಈಗ ಸ್ವಾಗತ್ ಕ್ಯಾಂಟೀನಲ್ಲಿ ಇದು ವೆರಿ ಫೇಮಸ್ ಇಡ್ಲಿ ವಡೆ ಹಾಕ್ಸ್ಕೊತಾ ಇದ್ದೀನಿ, ಸಾಂಬಾರ್ ಡಿಪ್ಪು. ಸೊ ನೋಡೋಣ ಯಾವ ಥರ ಇರುತ್ತೆ ಟೇಸ್ಟು ಅಂತ. ಸೊ ಈಗ ಸ್ವಾಗತ್ ಕ್ಯಾಂಟೀನಲ್ಲಿ ಇದು ವೆರಿ ಫೇಮಸ್ ಆಗಿರುವಂಥ ಇಡ್ಲಿ ಮತ್ತು ಸಾಂಬಾರ್ ಡಿಪ್ ತೊಗೊಂಡಿದ್ದೀನಿ. ಸೊ ಆ್ಯಕ್ಚುಯಲ್ ಡಿಪ್ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಸಾಂಬಾರು ಹಾಕ್ಬಿಟ್ಟಿದ್ದಾರೆ. ಸೊ ನೋಡ್ಬೋದು. ಸೊ ವಡೆ ಮತ್ತು ಸಾಂಬಾರು, 2 ಇಡ್ಲಿ ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಸೊ ಈಗ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಸಾಂಬಾರು ಹಾಕಿದ್ದಾರೆ ಇವರು. ಬರೀ ಫಸ್ಟ್ ಸಾಂಬಾರು ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಚೆನ್ನಾಗಿದೆ. ಸೊ ಇಡ್ಲಿ ಸಾಂಬಾರಲ್ಲಿ ನಿಮಗೆ ತರಕಾರಿಗಳು ಸಿಗೋದು ಸ್ವಲ್ಪ ಕಡಿಮೆ. ಸೊ ನಾನು ನೋಡಿದ ಹಾಗೆ. ಸೊ ಇಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಇವು ಸಾಂಬಾರು ಹಾಕಿರೋ ಹೊಡೆತಕ್ಕೆ ಇಡ್ಲಿ ಫುಲ್ಲು ಸಾಂಬಾರನ್ನ ಎಳ್ಕೊಂಬಿಟ್ಟಿದೆ. ಇಡ್ಲಿ ತುಂಬ ಸಾಫ್ಟಾಗಿದೆ, ಜಾಸ್ತಿ ಹುಳಿ ಏನಿಲ್ಲ, ತುಂಬ ಚೆನ್ನಾಗಿದೆ ಇಡ್ಲಿ. ಸಾಂಬಾರು ಆ್ಯಕ್ಚುಲಿ ಹೋಮ್ಲಿ ಫೀಲ್ ಕೊಡ್ತಾ ಇದೆ. ಸೊ ಮನೇಲಿ ಮಾಡಿದ್ರೆ ತಿಂದರೆ ಯಾವ ಥರ ಇರುತ್ತೆ ಸೇಮ್ ಅದೇ ಥರ ಇದೆ. ಸೊ ಜಾಸ್ತಿ ಮಸಾಲೆ ಇಲ್ಲ, ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ವಡೆನೂ ಅಷ್ಟೇ ಬಿಸಿಯಾಗಿ ಕೊಟ್ಟಿದ್ದಾರೆ. ವಡೆನೂ ತುಂಬ ಸಾಫ್ಟಾಗಿ ರೆಡಿಯಾಗಿ ತುಂಬ ಚೆನ್ನಾಗಿದೆ ನೋಡಿ. ಏನಿಲ್ಲ ಸ್ಪೂನೆಲ್ಲ ಇಡ್ಲಿ ವಡಾಕಿ ಸಾಂಬಾರು ಡಿಪ್ಪಿಗೂ ಅಷ್ಟೇ. ಸೊ ನಮಗೆ ಅವೆಲ್ಲ ಸೆಟ್ ಆಗಲ್ಲ. ಸೊ ಆ್ಯಕ್ಚುಲಾಗಿ ವಡೆ ತುಂಬ ಕಂಪ್ಲೀಟ್ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ಅತಿ ಹೆಚ್ಚಾಗಿ ಈ ಕಾಳುಮೆಣಸು ಆಗಿರ್ಬೋದು, ಆದಮೇಲಿಂದ ಕೊಬ್ಬರಿ ತುರಿ, ಆಮೇಲೆ ಸಿಕ್ಕಾಪಟ್ಟೆ ಐಟಮ್ಗಳು ಹಾಕಿದ್ದಾರೆ. ಸಾಂಬಾರು ಜೊತೆಗೆ ನೋಡೋಣ ಯಾವ ಥರ ಇದೆ ಅಂತೇಳಿ. ಸಾಂಬಾರು ತುಂಬ ಚೆನ್ನಾಗಿದೆ. ಸೊ ವಡೆಗೆ ಆ್ಯಕ್ಚುಲಿ ತುಂಬ ಕಾಂಪ್ಲಿಮೆಂಟ್ ಆಗಿದೆ. ಹೋಗೋಣ ಯಾಕೆ ಇಷ್ಟು ಇಷ್ಟಪಟ್ಟು ತಿಂದಾರೆ ಅನ್ನೋದನ್ನು ಈಗ ಗೊತ್ತಾಯಿತು ನನಗೆ. ಸಗದಾಗಿದೆ ಟೇಸ್ಟ್. ಸೊ ಈಗ ನೋಡ್ಬೋದು ನಮಗೆ ಒಬ್ಬರು ಫ್ರೆಂಡ್ಸ್ ಗ್ರೂಪ್ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಕ್ಯಾಂಟೀನ್ಗೆ? ನಾನು ಅರವಿಂದ್ ಅಂತ. ಸುಮಾರು 30 ವರ್ಷದ ಮೇಲೆ ಆಯಿತು ಈ ಸ್ವಾಗತ್ ಕ್ಯಾಂಟೀನ್ ಅಂತ ಶುರುವಾಗಿ. ನಾನು ಬರೋಕ್ಕೆ ಹಿಡಿದೆ ಹೆಚ್ಚು ಕಮ್ಮಿ 15ರಿಂದ 20 ವರ್ಷ ಆಯಿತು. ಪ್ರತಿನಿತ್ಯ ಬೆಳಗ್ಗೆ ವಾಕ್ ಮುಗಿಸ್ಕೊಂಡು ಇಲ್ಲಿ ಬಂದು ಒಂದು ಟೀ ಕುಡಿದು, ಇಡ್ಲಿ ತಿಂದು, ಒಂದು ವಡೆ. ಇದು ಸಹಜವಾಗಿ ನಮ್ಮ ಶಿವಮೊಗ್ಗದಲ್ಲಿ ಒಂದು ಪ್ರತಿಷ್ಠಿತ ಕ್ಯಾಂಟೀನ್ ಅಥವಾ ಹೋಟ್ಲ್ ಅಂತ ಹೇಳಿದ್ರೆ ಸ್ವಾಗತ್ ಹೋಟ್ಲ್ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಮತ್ತು ಇಡೀ ಗಾಂಧಿ ಹಳೆ ಶಿವಮೊಗ್ಗದಲ್ಲಿ ಬಟ್ರ್ ಕ್ಯಾಂಟೀನ್ ಅಂತ ಅಂದರೆ ಯಾವುದು ಅಂದರೆ ಸ್ವಾಗತ್ ಕ್ಯಾಂಟೀನ್ ಅನ್ನೋದನ್ನು ತಲೆಗೆ ಬರೋ ಅಂಥದ್ದು. ಎರಡನೇದು, ಪ್ರತಿ ಆಲ್ಮೋಸ್ಟ್ 1.5 to 2 hours ಒಂದೊಂದೇ ತಿಂಡಿಗಳು ಚೇಂಜ್ ಆಗ್ತಾ ಇರುತ್ತೆ. ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಶಿವಮೊಗ್ಗದಲ್ಲಿ ಹೊಟ್ಟೆ ತುಂಬಿದ ಮೇಲೆ ಬಂದು ತಿನ್ನೋ ಅಂಥ ಕ್ಯಾಂಟೀನ್ ಅಂದರೆ ಇದು ಅಂತ, ಬಿಕಾಸ್ ಆಫ್ ಟೇಸ್ಟ್ ಅಂತ. ಸೊ ಆ ರೀತಿ ಸರ್ ಈಗ 20 ವರ್ಷದಿಂದ ಬರ್ತಿದ್ದೀನಿ ಅಂದ್ರಲ್ಲ ಸರ್, ಆದರೆ 20 ವರ್ಷದಿಂದ ಏನು ತಿಂತಾರೆ, ಏನು ಇಷ್ಟ ಆಗುತ್ತೆ ನಿಮಗೆ? ಮ್ಯಾಕ್ಸಿಮಮ್ ನನಗೆ ಇಷ್ಟ ಆಗೋದು ಇಡ್ಲಿ ವಡೆ ಪೂರಿ. ಅದಾದಮೇಲೆ ಬಾಂಬೆ ಸಾಗು ಮಾಡ್ತಾರೆ ಪ್ರತಿ ಭಾನುವಾರ, ಅದನ್ನಂತೂ ಮಿಸ್ ಮಾಡಲ್ಲ. ಅವತ್ತಿನ ದಿವಸ ಬಂದು ತಿನ್ಕೊಂಡು ಹೋಗ್ತೀವಿ. ಮಂಡಕ್ಕಿ ಉಸ್ಲಿ, ರೈಸ್ ಐಟಮ್ಮು ಎಲ್ಲವೂ ಚೆನ್ನಾಗಿರುತ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಹೇಳಿ ಸರ್. ಸರ್ ಹೇಳಿ, ಹೇಗೆ ಅನ್ಸುತ್ತೆ ನಿಮಗೆ ಸ್ವಾಗತ್ ಕ್ಯಾಂಟೀನ್? ತಿಂಡಿ ಇಲ್ಲಿ ಚೆನ್ನಾಗಿದೆ. 40 ವರ್ಷದಿಂದ ಕ್ಯಾಂಟೀನ್ ಇದು, ಭಾಳ ಚೆನ್ನಾಗಿದೆ. ಇಡ್ಲಿ ವಡೆ, ಉಪ್ಪಿಟ್ಟು, ಕೇಸರಿ ಬಾತು, ಪೂರಿ ಇಲ್ಲಿ ಭಾಳ ಫೇಮಸ್ಸು, ಚೆನ್ನಾಗಿದೆ. ನಾವು ಬೊಮ್ಮನಗಟ್ಟಿಂದ ಬರ್ತೀವಿ ತಿನ್ನೋಕ್ಕೋಸ್ಕರ ಇಲ್ಲಿ. ಇದು ಭಾಳ ಸರ್ ನಿಮಗೆ ಏನು ಇಷ್ಟ ಆಗುತ್ತೆ? ನಮಗೆ ಇಲ್ಲಿ ಎಲ್ಲ ತಿಂಡಿನೂ ಇಷ್ಟ ಇಲ್ಲಿ.
ಇಲ್ಲಿ ಯಾವುದು ಇಷ್ಟ ಇಲ್ಲ ಅಂತಿಲ್ಲ, ಎಲ್ಲ ತಿಂಡಿನೂ ಇಷ್ಟ ಇದೆ. ಸಂಜೆ ಪಡ್ಡು ದೋಸೆ, ಸಂಜೆ ಮೇಲೆ ಬಿಸಿ ಸೂಪು, ಗೋಂಡ ಸೂಪು ಭಾಳ ಚೆನ್ನಾಗಿದೆ. ಟೀ ಕಾಫಿ ಅಂತೂ ತುಂಬ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಸರ್, ನೀವು ಹೇಳ್ದಾಗೆ ಇಡ್ಲಿ ವಡೆ ಸಾಂಬಾರು ಆದಮೇಲಿಂದ ಕಾಫಿ ಟೀ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನನಗೆ ನಿಮ್ಮ ಹೋಟೆಲಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು ಸರ್. ಸರ್, ನಿಮ್ಮ ಹೋಟೆಲ್ ಲೊಕೇಶನ್ ಎಲ್ಲಿ ಬರುತ್ತೆ? ಸರ್, ನಮ್ದು ಇಲ್ಲಿ ಗಾಂಧಿ ಬಜಾರಲ್ಲಿ ಕಾಳಿಕಾ ಪರಮೇಶ್ವರಿ ಸೊಸೈಟಿ, ಅಲ್ಲಿ ಯಾರು ಕೇಳಿದ್ರು ಶಿವಮೊಗ್ಗದಲ್ಲಿ ಹೇಳ್ತಾರೆ ಕಾಳಿಕಾ ಪರಮೇಶ್ವರಿ ಅಂತ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುವಂಥ ಸೊಸೈಟಿ. ಅದು ಏನಿಲ್ಲ ಸರ್, ನಮ್ಮದು ಮುಂದ್ಗಡೆ ಬೋರ್ಡ್ಗಳು ಏನಿಲ್ಲ. ನಮ್ಮದು ಯಾರು ಕೇಳಿದ್ರು ಬಸಣ್ಣ ಕ್ಯಾಂಟೀನ್, ಭಟ್ರ ಕ್ಯಾಂಟೀನ್ ಅಂತಲೇ ಬರ್ತಾರೆ. ಅದರಿಂದ ನಮ್ಮ ಸೋ ಮಚ್ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈ ಕಡೆ ಗಾಂಧಿ ಬಜಾರ್ ಕಡೆ ಬಂದಾಗ ಸ್ವಾಗತ್ ಕ್ಯಾಂಟೀನ್ ಅಂತ ಕೇಳಿದರೆ ಸಣ್ಣ ಮಗುನೂ ಕೂಡ ಕರ್ಕೊಂಬಂದು ತೋರಿಸುತ್ತೆ, ಅಷ್ಟು ಫೇಮಸ್ ಇದೆ. ಸೊ ಇಲ್ಲಿ ಬಂದಾಗ ನೀವೆಲ್ಲ ಐಟಮ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.